ಬರ್ತಾ ಇದೆ, ಬನ್ನಿ ನೋಡೋಣ. T20 ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿ ಶ್ರೀಲಂಕಾ ಪ್ರವಾಸಕ್ಕೆ ಬಂದಿದ್ದ ರೋಹಿತ್ ಶರ್ಮಾ ನಾಯಕತ್ವದ ಭಾರತಕ್ಕೆ ಭಾರೀ ನಿರಾಸೆಯಾಗಿದೆ. T20 ಸರಣಿ ಗೆಲುವಿನ ಬಳಿಕ ಏಕದಿನ ಸರಣಿಯನ್ನು ಸುಲಭವಾಗಿ ಗೆದ್ದುಕೊಳ್ಳುವ ಲೆಕ್ಕಾಚಾರ ಹಾಕಿಕೊಂಡಿದ್ದ ಟೀಂ ಇಂಡಿಯಾಗೆ ಶ್ರೀಲಂಕಾ ಸ್ಪಿನ್ನರ್ಗಳು ಆಘಾತವನ್ನ ನೀಡಿದ್ದಾರೆ. ಮೂರನೇ ಪಂದ್ಯದಲ್ಲಿಯೂ ಸೋಲುವ ಮೂಲಕ ಭಾರತ ತಂಡ 27 ವರ್ಷಗಳ ಬಳಿಕ ಶ್ರೀಲಂಕಾ ಎದುರು ಏಕದಿನ ಸರಣಿಯನ್ನ ಸೋತಿದೆ. ಕೊಲಂಬೋದ ಆರ್ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಆವಿಷ್ಕಾ ಫರ್ನಾಂಡೋ ಅವರ 96 ರನ್ಗಳ ಬ್ಯಾಟಿಂಗ್ ಹಾಗೂ ದುನೀತ್ ವೆಲ್ಲಾಳ್ ಅವರ 27ಕ್ಕೆ 5 ವಿಕೆಟ್ ಪಡೆದ ಸ್ಪಿನ್ ಮೋಡಿಯ ಸಹಾಯದಿಂದ ಶ್ರೀಲಂಕಾ ತಂಡ ಮೂರನೇ ಓಡಿಐ ಪಂದ್ಯದಲ್ಲಿ ಬಲಿಷ್ಠ ಭಾರತದ ಎದುರು 110 ರನ್ಗಳ ಭರ್ಜರಿ ಗೆಲುವು ಪಡೆಯಿತು. ಆ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯನ್ನ 2-0 ಅಂತರದಲ್ಲಿ ಮುಡಿಗೇರಿಸಿಕೊಂಡಿತು. ಶ್ರೀಲಂಕಾ ನೀಡಿದ್ದ 248 ರನ್ಗಳ ಗುರಿಯನ್ನ ಹಿಂಬಾಲಿಸಿದ ಭಾರತ ದುನೀತ್ ವೆಲ್ಲಾಳ್ಗೆ ಸ್ಪಿನ್ ಮೋಡಿಗೆ ನಲುಗಿ 26.1 ಓವರ್ಗೆ ಕೇವಲ 138 ರನ್ಗಳಿಗೆ ಸರ್ವ ಪತನವನ್ನ ಕಂಡಿತು. ಭಾರತದ ಪರ ನಾಯಕ ರೋಹಿತ್ ಶರ್ಮಾ 35 ರನ್ ಗಳಿಸಿ ವೈಯಕ್ತಿಕ ಗರಿಷ್ಠ ಸ್ಕೋರರ್ ಎನಿಸಿಕೊಂಡ್ರು. ಕೊನೆಯಲ್ಲಿ ಅಲ್ಪ ಹೋರಾಟ ನಡೆಸಿದ್ದ ವಾಷಿಂಗ್ಟನ್ ಸುಂದರ್ 25 ಎಸೆತಗಳಲ್ಲಿ 30 ರನ್ ಗಳಿಸಿದ್ರು. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನ ಜಂಟಿ ಆತಿಥ್ಯದಲ್ಲಿ ನಡೆದಿರುವಂತಹ T20 ವಿಶ್ವಕಪ್ನಲ್ಲಿ ಗೆದ್ದಿರುವ ಭಾರತ ತಂಡ ಗೆಲುವಿನ ಉತ್ತುಂಗದಲ್ಲಿ ಇದೆ. ಅದೇ ಗೆಲುವಿನ ಸಂಭ್ರಮದಲ್ಲಿ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯನ್ನ ಆಡೋದಕ್ಕೆ ರೋಹಿತ್ ಶರ್ಮಾ ನಾಯಕತ್ವದ ಪಡೆ ಶ್ರೀಲಂಕಾಕ್ಕೆ ಬಂದಿತು. ಮೊದಲ ಪಂದ್ಯ ಡ್ರಾ ಆಯಿತು. ಎರಡನೇ ಪಂದ್ಯ ಭಾರತಕ್ಕೆ ಹೀನಾಯ ಸೋಲಾಯಿತು. ಆದ್ರೆ ಇದೀಗ ಮೂರನೇ ಪಂದ್ಯದಲ್ಲಿ ಭಾರತ ತಂಡ ಬಹಳ ಹೀನಾಯವಾಗಿ ಸೋತಿದೆ. 248 ರನ್ಗಳ ಗುರಿಯನ್ನ ನೀಡಿದ್ದಂತಹ ಶ್ರೀಲಂಕಾ ತಂಡ ಸ್ಪಿನ್ನರ್ಗಳ ಮೋಡಿಯಿಂದ ಭಾರತ ತಂಡವನ್ನ ಬಗ್ಗು ಬಡಿದಿದೆ. ಕೇವಲ 138 ರನ್ಗಳಿಗೆ ಭಾರತ ತಂಡ 26.1 ಓವರ್ನಲ್ಲಿ ಆಲ್ ಔಟ್ ಆಗುವ ಮೂಲಕ ಸರ್ವ ಪತನವನ್ನ ಕಂಡಿದೆ. ಈ ಮೂಲಕ ಏಕದಿನ ಸರಣಿ ಇದೀಗ ಶ್ರೀಲಂಕಾ ಪಾಲಾಗಿದೆ. ಅದು 27 ವರ್ಷಗಳ ಬಳಿಕ ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾದಂತ ವಿಚಾರ. ನಾಯಕ ರೋಹಿತ್ ಶರ್ಮಾ ಹಾಗೂ ವಾಷಿಂಗ್ಟನ್ ಸುಂದರ್ ಬಿಟ್ರೆ ಭಾರತದ ಯಾವುದೇ ಬ್ಯಾಟರ್ಗಳು ಮೈದಾನದಲ್ಲಿ ಅಬ್ಬರಿಸಲಿಲ್ಲ. ಅದರಲ್ಲೂ ನಾಯಕ ರೋಹಿತ್ ಶರ್ಮಾ 35 ರನ್ ಗಳಿಸಿದ್ರೆ ವಾಷಿಂಗ್ಟನ್ ಸುಂದರ್ 25 ಎಸೆತಗಳಲ್ಲಿ 30 ರನ್ ಗಳಿಸಿದ್ರು. ಇವರಿಬ್ರು ಬಿಟ್ರೆ ಬೇರೆ ಯಾವುದೇ ಬ್ಯಾಟರ್ಗಳು ಕೂಡ ತಮ್ಮ ಬ್ಯಾಟಿಂಗ್ ಪ್ರದರ್ಶನವನ್ನ ಮೈದಾನದಲ್ಲಿ ನೀಡಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾಯಕ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಗೌತಮ್ ಗಂಭೀರ್ ಅವರ ಕೋಚಿಂಗ್ ನಲ್ಲಿ ಭಾರತ ತಂಡ ಇದೀಗ ಏಕದಿನ ಸರಣಿಯಲ್ಲಿ ಸೋತಿದೆ. ಈ ಮೂಲಕ ಶ್ರೀಲಂಕಾ ತಂಡ ಗೆದ್ದು ಬೀಗಿದೆ.